ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಪ್ರತಿಯೊಬ್ಬರ ಮನೆಯಲ್ಲೂ ಬಳಸುವ ಒಂದು ಮುಖ್ಯ ವಿಷಯದ ಬಗ್ಗೆ ಮಾತಾಡೋಣ. ಅದೇ ಎಲ್ಪಿಜಿ ಗ್ಯಾಸ್. ನೀವು ಗಮನಿಸಿದೀರಾ, ಇತ್ತೀಚೆಗೆ ಗ್ಯಾಸ್ ದರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತ ನಿಮ್ಗೆ ಗೊತ್ತಾ? ಇನ್ನು ಮುಂದೆ ದರ ಕಡಿಮೆ ಆಗುತ್ತದಾ ಅಥವಾ ಇನ್ನೂ ಹೆಚ್ಚಾಗುತ್ತದಾ? ಇವತ್ತಿನ ವಿಡಿಯೋದಲ್ಲಿ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ. ಆದ್ರಿಂದ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಮೊದಲು ಎಲ್ಪಿಜಿ ಗ್ಯಾಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಎಲ್ಪಿಜಿ ಅಂದ್ರೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್. ಇದು ಎರಡು ಮುಖ್ಯ ಗ್ಯಾಸ್ಗಳ ಮಿಶ್ರಣ. ಅವು ಪ್ರೋಪೇನ್ ಮತ್ತು ಬ್ಯೂಟೇನ್. ಈ ಗ್ಯಾಸನ್ನು ನಾವು ಮುಖ್ಯವಾಗಿ ಅಡಿಗೆಗೆ ಬಳಸ್ತೇವೆ. ಪ್ರತಿ ಮನೆಯಲ್ಲೂ ಇದೊಂದು ಅವಶ್ಯ ವಸ್ತುವಾಗಿದೆ. ಇದು ಸಿಲಿಂಡರ್ ರೂಪದಲ್ಲಿ ಸಿಗುತ್ತದೆ ಹಾಗೂ ಬಳಸಲು ಸುಲಭವಾಗಿದೆ. ಈಗ ಮಾತಾಡೋಣ ಈಗಿನ ಎಲ್ಪಿಜಿ ಗ್ಯಾಸ್ ದರ ಬಗ್ಗೆ. ನಮ್ಮ ಪ್ರದೇಶದಲ್ಲಿ ಒಂದು ಸಿಲಿಂಡರ್ ದರ ಸುಮಾರು 900 ರೂಪಾಯಿಯಿಂದ 1000 ರೂಪಾಯಿವರೆಗೆ ಇದೆ. ಈ ದರ ನಗರಕ್ಕೆ ನಗರ ಬದಲಾಗುತ್ತದೆ. ಬೆಂಗಳೂರಿನಲ್ಲಿ ಒಂದು ದರ, ದೆಹಲಿನಲ್ಲಿ ಬೇರೆ ದರ, ಮುಂಬೈನಲ್ಲಿ ಮತ್ತೆ ಬೇರೆ ದರ. ಹೀಗಾಗಿ ನಿಮ್ಮ ಸ್ಥಳಕ್ಕೆ ತಕ್ಕಂತೆ ದರ ಬದಲಾಗುತ್ತದೆ. ಈಗ ಮುಖ್ಯ ಪ್ರಶ್ನೆ, ಗ್ಯಾಸ್ ದರ ಏಕೆ ಹೆಚ್ಚಾಗುತ್ತಿದೆ? ಇದಕ್ಕೆ ಹಲವಾರು ಕಾರಣಗಳಿವೆ. ಮೊದಲ ಕಾರಣ ಅಂತಾರಾಷ್ಟ್ರೀಯ ಮಾರುಕಟ್ಟೆ. ಬೇರೆ ದೇಶಗಳಲ್ಲಿ ಗ್ಯಾಸ್ ದರ ಏರಿದ್ರೆ ಅದರ ಪರಿಣಾಮ ನಮ್ಮ ದೇಶದಲ್ಲೂ ಕಾಣಿಸುತ್ತದೆ. ಎರಡನೇ ಕಾರಣ ಕ್ರೂಡ್ ಆಯಿಲ್ ಬೆಲೆ. ಎಲ್ಪಿಜಿ ಕೂಡ ಕ್ರೂಡ್ ಆಯಿಲ್ ಮೇಲೆ ಅವಲಂಬಿತವಾಗಿದೆ. ಆದ್ರಿಂದ ಆಯಿಲ್ ಬೆಲೆ ಏರಿದ್ರೆ ಗ್ಯಾಸ್ ದರ ಕೂಡ ಏರುತ್ತದೆ. ಮೂರನೇ ಕಾರಣ ಡಾಲರ್ ಮೌಲ್ಯ. ರೂಪಾಯಿ ಮೌಲ್ಯ ಕಡಿಮೆ ಆದ್ರೆ ಆಮದು ವೆಚ್ಚ ಹೆಚ್ಚಾಗುತ್ತದೆ. ಅದರಿಂದ ಗ್ಯಾಸ್ ದರ ಹೆಚ್ಚಾಗುತ್ತದೆ. ನಾಲ್ಕನೇ ಕಾರಣ ಸರ್ಕಾರದ ಸಬ್ಸಿಡಿ ಕಡಿತ. ಹಿಂದೆ ಸರ್ಕಾರದಿಂದ ಹೆಚ್ಚು ಸಬ್ಸಿಡಿ ಸಿಗುತ್ತಿತ್ತು, ಆದರೆ ಈಗ ಅದು ಕಡಿಮೆ ಆಗಿದೆ. ಅದರ ಪರಿಣಾಮವಾಗಿ ಜನರು ಹೆಚ್ಚು ಹಣ ಕೊಡಬೇಕಾಗಿದೆ. ಈ ದರ ಏರಿಕೆಯಿಂದ ಸಾಮಾನ್ಯ ಜನರಿಗೆ ತುಂಬಾ ತೊಂದರೆಯಾಗುತ್ತಿದೆ. ಮನೆ ಖರ್ಚು ಹೆಚ್ಚಾಗುತ್ತಿದೆ. ಮಧ್ಯಮ ವರ್ಗದ ಕುಟುಂಬಗಳಿಗೆ ಇದು ದೊಡ್ಡ ಹೊರೆಯಾಗಿದೆ. ಕೆಲವರು ಮತ್ತೆ ಮರದ ಅಡಿಗೆ ಅಥವಾ ಬೇರೆ ಮಾರ್ಗಗಳನ್ನು ಬಳಸುತ್ತಿದ್ದಾರೆ. ಇದು ನಮ್ಮ ಸಮಾಜಕ್ಕೆ ಒಂದು ಸವಾಲಾಗಿದೆ. ಆದರೆ ನಾವು ಸ್ವಲ್ಪ ಜಾಗ್ರತೆ ತೆಗೆದುಕೊಂಡ್ರೆ ಗ್ಯಾಸ್ ಉಳಿಸಬಹುದು. ಅಡಿಗೆ ಮಾಡುವಾಗ ಪಾತ್ರೆ ಮುಚ್ಚಿ ಅಡಿಗೆ ಮಾಡಿ. ಇದರಿಂದ ಗ್ಯಾಸ್ ಕಡಿಮೆ ಬಳಕೆಯಾಗುತ್ತದೆ. ಕಡಿಮೆ ಬೆಂಕಿಯಲ್ಲಿ ಅಡಿಗೆ ಮಾಡಿ. ಹೆಚ್ಚು ಬೆಂಕಿ ಅಗತ್ಯವಿಲ್ಲ. ಪ್ರೆಷರ್ ಕುಕ್ಕರ್ ಬಳಸಿ. ಇದು ಗ್ಯಾಸ್ ಉಳಿಸಲು ಸಹಾಯ ಮಾಡುತ್ತದೆ. ಸಿಲಿಂಡರ್ ಅಥವಾ ಪೈಪ್ ಲೀಕ್ ಇದ್ರೆ ತಕ್ಷಣ ಸರಿಪಡಿಸಿ. ಇದು ಸುರಕ್ಷತೆಗೂ ಮುಖ್ಯ. ಈ ಸಣ್ಣ ಸಣ್ಣ ಟಿಪ್ಸ್ ನಿಮ್ಮ ಹಣ ಉಳಿಸುತ್ತದೆ. ಈಗ ಮುಂದೆ ಏನಾಗಬಹುದು ಅಂತ ನೋಡೋಣ. ಗ್ಯಾಸ್ ದರ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ, ಅಥವಾ ಸರ್ಕಾರ ಮತ್ತೆ ಸಬ್ಸಿಡಿ ನೀಡಬಹುದು. ಇದು ಸಂಪೂರ್ಣವಾಗಿ ಮಾರುಕಟ್ಟೆ ಮತ್ತು ಸರ್ಕಾರದ ನಿರ್ಧಾರ ಮೇಲೆ ಅವಲಂಬಿತವಾಗಿದೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಆಯ್ತಾದ್ರೆ ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಇನ್ನಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.